ಹಾಯ್ ಜೂಲ್, ಇದು ಟ್ಯೂಸ್ಡೇ ಈವ್ನಿಂಗ್ ಮಿನಿ ಬ್ಲಾಗ್. ಮನೆಗೆ ಸ್ವಲ್ಪ ಮನಿ ಪ್ಲಾಂಟ್ ಬೇಕಿತ್ತು, ಬರುವಾಗ ಹಂಗೆ ತಗೊಂಡ್ ಬಂದೆ. ಇನ್ನು ನಾವು ಚಿಕ್ಕೂರಿರುವಾಗ ಯಾರ ಮನೇಲಾದ್ರೂ ಹಸು ಕರು ಹಾಕುತ್ತಾ ಅಂತ ಯಾವಾಗ್ಲೂ ಕಾಯ್ತಿರ್ತಿದ್ದೋ. ಯಾಕಂದ್ರೆ ಕರು ಹಾಕಿದ್ 7 ದಿನದ ಹಾಲನ್ನ ಸಂಗ್ರಹ ಮಾಡಿ ಗಿಣ್ ಮಾಡ್ಬಿಟ್ಟು ದೇವರಿಗೆ ನೈವೇದ್ಯ ಮಾಡಿ ಎಲ್ರಿಗೂ ಕೂಡ ಕೊಡ್ತಿದ್ರು. ಎಷ್ಟು ರುಚಿ ಇರ್ತಿತ್ತು ಗೊತ್ತಾ ಗಿಣ್ಣು. ಅದೇ ಗಿಣ್ ರೆಸಿಪಿನ ನಾನಿವತ್ತು ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ಒಬ್ಬ ಊರಿಂದ 1.5 ಲೀಟರ್ ಅಷ್ಟು ಹಾಲು ಕೊಟ್ಟು ಕಳ್ಸಿದ್ರು. ಅದಕ್ಕೆ ಒಂದು 3/4 kg ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಹಾಗೆ ಕಡಲೆ ಬೀಜ, ಕಡಲೆ ಪಪ್ಪು, ರವೆನೂ ಕೂಡ ನೀಟಾಗಿ ಹುರಿದು ಎತ್ತಿಟ್ಕೊಂಡು ಹಾಲು 1.5 ಲೀಟರ್ ಇದ್ರೆ ಅದು 3/4 ಲೀಟರ್ ಆಗೋವರೆಗೂ ಕುದಿಸ್ಕೊಳ್ಬೇಕಾಗತ್ತೆ. ಇನ್ನಿದಕ್ಕೆ ನಾನು 1 ಕಪ್ ಕಡಲೆಪುರಿ, 1 ಕಪ್ ಕಡಲೆ ಬೀಜ, 1 ಕಪ್ ತೆಂಗಿನಕಾಯಿ ತುರಿ, 1/4 ಕಪ್ ಕಡಲೆ ಪಪ್ಪು, 1/4 ಕಪ್ ರವೆ, 4 ರಿಂದ 5 ಏಲಕ್ಕಿ, ಹಾಗೆ 1.5 ಕಪ್ ಆಗುವಷ್ಟು ಅವಲಕ್ಕಿ ತಗೊಂಡಿದ್ದೀನಿ. ಕಡಲೆ ಪಪ್ಪನ ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಕುದಿತಿರೋ ಈ ಹಾಲ್ಗೆ ಎಲ್ಲಾನು ಕೂಡ ನಿಧಾನವಾಗಿ ಒಂದೊಂದೇ ಸೇರಿಸ್ಕೊಂಡು ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಆದಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು, ಇಲ್ಲಾಂದ್ರೆ ತಳ ಎಳೆದ್ಬಿಡುತ್ತೆ. ಇದು ಸ್ವಲ್ಪ ಗಟ್ಟಿ ಆಗ್ತಿದೆ ಅನ್ನುವಾಗ ಏಲಕ್ಕಿ ಪುಡಿ ಹಾಕ್ಬಿಟ್ರೆ ಗಿಣ್ ರೆಡಿನೇ ಆಗೋಗ್ಬಿಡುತ್ತೆ.